ನನ್ನ ಕಣ್ಣೆದ್ರಿಗೆ ಇರ್ತೀಯ. ನನ್ನ ಬಿಟ್ಟೋಗಲ್ಲ ಅಲ್ವಾ? ಆಯ್ತು, ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಕೃಷ್ಣನ ಮೇಲೆ ಹಣ. ನಿಜವಾಗ್ಲೂ? ನಿಜವಾಗ್ಲೂ ನೀವು ಯಾವಾಗಲೂ ನನ್ನ ಜೊತೆನೇ ಇರಬೇಕು. ಬದುಕಲ್ಲ. ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಅತ್ತೆ, ಅಜ್ಜಿ, ಅವ್ರಿಗೆ ಪ್ರಜ್ಞೆ ಬಂದಿದೆ. ಸದ್ಯ ನಮ್ ವಿಶಾಖನ ಅದೃಷ್ಟ. ನನ್ನ ಮೊಮ್ಮಗಳು ಶ್ರದ್ಧೆಯಿಂದ ಗಂಡನ ಸೇವೆ ಮಾಡೋದಕ್ಕೆ ಆ ದೇವರು ಕಣ್ಬಿಟ್ಟು ನೋಡ್ದ. ನಮ್ಮ ಧರ್ಮಾಧಿಕಾರಿಗಳು ನಿಜವಾಗ್ಲೂ ಪುಣ್ಯ ಮಾಡಿದ್ರು. ನಿಮ್ಮಂತ ಶ್ರದ್ಧಾವಂತ ಹೆಣ್ಣುಮಗಳು ಅವರು ಕೈ ಹಿಡಿದು ಸೇವೆ ಮಾಡಿದ್ರಿಂದ ಇವತ್ತು ಅವರ ಜೀವ ಉಳಿತು. ಸಾವಿತ್ರಿ ಯಮಧರ್ಮದಿಂದ ತನ್ನ ಗಂಡನಿಗೆ ಪುನರ್ಜನ್ಮ ಪಡೆದ ಹಾಗೆ ನೀವು ಮೃತ್ಯುಂಜಯನ ಆರಾಧನೆ ಮಾಡಿ ಅವನ ಪ್ರಸಾದವಾದಂತಹ ಭಸ್ಮವನ್ನು ಅವರ ಹಣೆಗಿಟ್ಟು ಇವತ್ತು ಅವರ ಜೀವವನ್ನು ಉಳಿಸಿದ್ದೀರಾ. ನೀವು ಭಸ್ಮ ಹಚ್ಚುವಾಗ ಆ ಈಶ್ವರನ ಪ್ರಾರ್ಥನೆ ಮಾಡಿರ್ಬೇಕಲ್ವಾ? ಅದಕ್ಕೆ ಕೂಡಲೇ ಫಲ ಸಿಕ್ಕಿದೆ. ನಾನ್ ಭಸ್ಮ ಹಚ್ಚದ್ನ? ನೀನ್ ಭಸ್ಮ ಹಚ್ಚಿರೋದ್ರಿಂದಾನೆ ವಿಶುಗೆ ಇಷ್ಟು ಬೇಗ ವಾಸಿಯಾಗಿರೋದು ಅಂತ ಹೇಳ್ತಿದಾರೆ ತಾನೆ? ಅದ್ ನಿಂಗೆ ಅರ್ಥ ಆಗ್ತಿಲ್ವಾ? ಯಾಕೆ ಅದು ಮರ್ತ್ಬಿಟ್ಯಾ? ಹೋಗಿ ರಾಧಿಕನ್ ಕೇಳು, ಚೆನ್ನಾಗಿ ನೆನ್ಪಿಸ್ತಾಳೆ. ಹಾ, ಭಸ್ಮನ ನಾನೇ ಹಚ್ಚಿದ್ದು. ಅದು ಇವ್ರಿಗೆ ಪ್ರಜ್ಞೆ ತಪ್ಪಾಗ್ನಿಂದ ನನಗ್ ದಿಕ್ಕೆ ತೋಚ್ತಾ ಇಲ್ಲ. ಇವ್ರ ಬಗ್ಗೆನೇ ಯೋಚನೆ ಮಾಡಿ ಮಾಡಿ ನಾನು ಎಚ್ಚರ ತಪ್ಪೋ ಹಾಗಾಗಿದೆ. ಇವ್ರಿಗೆ ಬೇಗ ಗುಣ ಆಗ್ಲಿ, ಮೊದ್ಲಿನ ಹಾಗೆ ಎದ್ದು ಓಡಾಡ್ಲಿ ಅಂತ ಆ ದೇವ್ರನ್ನ ಪ್ರಾರ್ಥನೆ ಮಾಡ್ತಾನೆ ಇರ್ತಿದ್ದೆ. ದೀರ್ಘ ಸುಮಂಗಲಿ ಭವ. ಇನ್ನು ನಾವು ಪೂಜೆಯನ್ನ ಸಮಾಪ್ತಿ ಮಾಡ್ತೀವಿ. ಆಶ್ಚರ್ಯ, ಪ್ರಜ್ಞೆ ಬರೋದು ಇವರ ಸುಪ್ತ ಮನಸ್ಸಿಗೆ ಇಷ್ಟ ಇರಲಿಲ್ಲ. ಆದ್ರೆ ಅದು ಏನು ಮಾಯನೋ ಗೊತ್ತಿಲ್ಲ, ಇವ್ರ ಮನಸ್ಸಿಗೆ ಹೊಸ ಚೈತನ್ಯ ಬರೋ ಹಾಗೆ ಮಾಡಿದೆ. ಇವರಲ್ಲಿ ಇಚ್ಛಾಶಕ್ತಿ ಇದೆ, ಹಾಗಾಗಿ ಬದುಕಬೇಕು ಅನ್ನೋ ಆಸೆ ಹುಟ್ಟಿ ಪ್ರಜ್ಞೆ ಬಂದಿದೆ. ಸದ್ಯ ಇಷ್ಟ ಆಯ್ತಲ್ಲ, ಅದೇ ನಮ್ಮ ಪುಣ್ಯ. ಸರಿ, ಪೇಷಂಟ್ ರೆಸ್ಟ್ ತಗೊಳ್ಳಿ. ಸರಿ ಡಾಕ್ಟರ್. ವಿಶಾಖ, ನೀನೊಬ್ಳು ಇಲ್ಲೇ ಇರಮ್ಮ, ನಾವೆಲ್ಲರೂ ಆಚೆ ಇರ್ತೀವಿ. ರಾಧಿಕಾ, ಕೈಗೆ ಏನ್ ಮೆತ್ಕೊಂಡಿದೆ? ಹೀಗೆ ಯಾರು ಇಲ್ದಿರೋ ಜಾಗದಲ್ಲಿ ಒಬ್ಳೆ ಬಂದು ಕ್ಲೀನ್ ಮಾಡ್ಕೋತಾ ಇದ್ಯಾ? ಅದು ಏನು ಬೆಬೆಬ್ಬ ಅಂದ್ರೆ? ರಾಧಿಕಾ, ಬಾಯಿಲಿ. ಹಾ, ಬಂದೆ ಅಜ್ಜಿ. ಶಾಂತಮ್ಮ, ಇದನ್ನ ತೊಳ್ಕೊಂಬನ್ನಿ.